ದಾವಣಗೆರೆಯ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಕಳ್ಳತನ ಪ್ರಕರಣ ನಡೆದಿದೆ. ಇನ್ನು ದೇವರ ಬಂಗಾರವನ್ನು ಕದ್ದ ಪೂಜಾರಿ ಸ್ಥಳೀಯ ಬಂಗಾರದ ವ್ಯಾಪಾರಿಯೊಬ್ಬರಿಗೆ ಆ ಒಂದು ಬಂಗಾರವನ್ನು ಮಾರಿದ್ದಾರೆ. ಇನ್ನು ಈ ಒಂದು ವಿಚಾರ ಬಯಲಾಗುತ್ತಿದ್ದಂತೆ ಸ್ಥಳೀಯ ದಾವಣಗೆರೆಯ ಮಾಜಿ ಸಚಿವರಾದ ಎಸ್ ಮಲ್ಲಿಕಾರ್ಜುನರವರು ಆ ಒಂದು ಬಂಗಾರವನ್ನು ಕದ್ದಿರುವ ಹಾಗೂ ಬಂಗಾರವನ್ನು ತೆಗೆದುಕೊಂಡಿರುವ ವ್ಯಾಪಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದು ದೇವರ ಆಭರಣಗಳನ್ನು, ದೇವರ ಬಂಗಾರವನ್ನು ಇವರು ಕದೀತಾರೆ ಅಂದರೆ ಯಾವ ಮಟ್ಟಕ್ಕೆ ದೇವರ ಭಯ ಇವರಿಗೆ ಕಡಿಮೆ ಆಗಿರ್ಬೋದು, ಅಥವಾ ದೇವರ ಭಯ ಇಲ್ಲದೆ ಇರಬಹುದು ಅಂತ ಯೋಚನೆ ಮಾಡಬೇಕು. ಆ ಜೊತೆಯಲ್ಲೇ ಎಸ್ ಮಲ್ಲಿಕಾರ್ಜುನರವರು ಒಂದು ಖಡಕ್ ವಾರ್ನಿಂಗನ್ನು ಕೊಟ್ಟು ಆ ಒಂದು ಬಂಗಾರವನ್ನು ಆ್ಯಸ್ ಇಟ್ ಇಸ್ ಅಂದರೆ ಆ ಬಂಗಾರವನ್ನು ದೇವಸ್ಥಾನಕ್ಕೆ ಮರಳಿ ಒಪ್ಪಿಸಬೇಕೆಂದು ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಒಂದು ವಿಚಾರವನ್ನು ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ದೇವರ ಭಯ ಅನ್ನೋದು ಸಾರ್ವಜನಿಕರಿಗೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಂತಹ ಪ್ರಕರಣಗಳು ಭಾಳಷ್ಟು ನಡೀತಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ನೋಡಿದರೆ ಪೂಜಾರಿ ಒಂದು ಬೇಲಿಯೇ ಎದ್ದು ಹೊಲ ಮೇಯ್ದ ಹಾಗೆ ಈ ಒಂದು ಕತೆ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ವತಃ ಪೂಜಾರಿ ದೇವರ ಆಭರಣಗಳನ್ನು, ದೇವಸ್ಥಾನವನ್ನು ಕಾಪಾಡಿಕೊಳ್ಳೋದು ಪೂಜಾರಿಯ ಜವಾಬ್ದಾರಿಯಾಗಿರುತ್ತೆ. ಆದರೆ ಇಲ್ಲಿ ಸ್ವತಃ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಈ ಒಂದು ಪ್ರಕರಣ ಆಗಿರ್ತಕ್ಕಂಥದ್ದು. ನನಗೆ ಅವೆಲ್ಲ ಗೊತ್ತಿಲ್ಲ. ಈಗ ಏನು ಹೇಳ್ತಾರ ಅದ್ರ ಪ್ರಕಾರ ಬಂಗಾರ ತಂದು ಇಡ್ಬೇಕು. ಅದು 8 ತೊಲೆ ಆಯಿತು, 8 ತೊಲೆ ಹಾಕತ್ತು ಅದಕ್ಕೆ ಅವು ಅದು ಯಾರು ಕೊಟ್ಟಿರೋದು 5 ಲೆಕ್ಕ, ಅದು ನೀನು ಯಾವುದು ತಪ್ಪೈತಿ, ಇದು ನೀನು ಭಾಳ ಕಮ್ಮಿ ಆಗತ್ತಿ, ಇರೋದು ಭಾಳ ಜಾಸ್ತಿ ಐತಿ ಅಂತಾರ. ಅದ್ರ ಪ್ರಕಾರ ನೀನು ಬಂಗಾರ ತಂದು ಇದು ಮಾಡಿ